ಇವತ್ತಿನ ದಿವಸ ಏನು ಮಾರ್ಜನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಯಳಚಿಪುರ ಗ್ರಾಮದಲ್ಲಿ ಸುಮಾರು 35 ಲಕ್ಷ ವೆಚ್ಚದ ಸಿ ರಸ್ತೆ ಕಾಮಗಾರಿ ಗುದ್ಲಿ ಪೂಜೆಗೆ ಆಗಮಿಸಿರುವಂಥ ಎಲ್ಲ ಗ್ರಾಮಸ್ಥರು ಮತ್ತು ಈ ಪಂಚಾಯಿತಿಯ ಮುಖಂಡರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಅದೇ ರೀತಿ ಮುಖ್ಯವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಸಭೆಯಲ್ಲಿ ಆಗಮಿಸಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ತಲುಪಿಸ್ತೀನಿ. ಅದೇ ರೀತಿ ರತ್ನಾಕ್ನವ್ರು ಆಗಮಿಸಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ತಲುಪಿಸ್ತೀನಿ. ನಮ್ಮ ಹಿರಿಯರಾದ ರಾಜ್ಕುಮಾರ್ ಅಣ್ಣವರು ಬಂದಿದ್ದಾರೆ, ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಲುಪಿಸ್ತೀನಿ. ಮತ್ತು ನಮ್ಮ ಮಂಜಣ್ಣವರು ಆಗಿರ್ಬೋದು, ರವಿ ಆಗಿರ್ಬೋದು, ಮುನ್ಶಾಂಗೌಡಣ್ಣ ಆಗಿರ್ಬೋದು, ಗೋಪಾಲಣ್ಣವ್ರು ಆಗಿರ್ಬೋದು, ವಿನೋದ್ ಆಗಿರ್ಬೋದು, ನಾಣ್ಸಮ್ಮಣ್ಣು, ವಿನೋದ್, ಬಾಬಣ್ಣು, ಮಾರ್ಜನಹಳ್ಳಿ ನರೇಶ್, ಎಲ್ಲ ಮುಖಂಡರಿಗೂ ಈ ಸಂದರ್ಭದಲ್ಲಿ ಪವನ್ ಎಲ್ರಿಗೂ ಈ ಸಂದರ್ಭದಲ್ಲಿ ಈ ಪೂಜೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರು ವಿಶೇಷವಾಗಿ ಧನ್ಯವಾದಗಳು ತಲುಪಿಸ್ತಾ, ಉದ್ದೇಶ ಇಷ್ಟೇ, MLA ಅವ್ರ ಉದ್ದೇಶ ಗ್ರಾಮಗಳ ಅಭಿವೃದ್ಧಿ ಆಗಬೇಕು. ಮುಖ್ಯವಾಗಿ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ರಸ್ತೆ ವ್ಯವಸ್ಥೆ ಇಲ್ಲೋ, ಡ್ರೈನ್ ವ್ಯವಸ್ಥೆ ಇಲ್ಲೋ, ಅದ್ರ ಮುಖ್ಯವಾಗಿ ಅದನ್ನು ಒತ್ತು ಕೊಟ್ಟು ಎಲ್ಲ ಗ್ರಾಮಗಳಲ್ಲಿ ಸುಮಾರು 70-75% ಭಾಗದಲ್ಲಿ ಈಗಾಗಲೇ ಕಾಮಗಾರಿಗಳು ಪ್ರಾರಂಭ ಆಗಿದ್ದಾವೆ, ನಡೀತಾ ಇದ್ದಾವೆ. ಆಗ ಎಲ್ಲ ಗ್ರಾಮಗಳಲ್ಲೂ ಈ ಟಾರ್ ರೋಡ್ಗಳಾಗಿರ್ಬೋದು, CC ರಸ್ತೆಗಳಾಗಿರ್ಬೋದು, ವಾಟರ್ ಫಿಲ್ಟರ್ಗಳಾಗಿರ್ಬೋದು, ಐಮಾಸ್ ಲೈಟ್ಗಳಾಗಿರ್ಬೋದು ಎಲ್ಲ ಆಲ್ಮೋಸ್ಟ್ ಕವರ್ ಆಗಿದ್ದಾವೆ. ಇನ್ನೂ ಮುಖ್ಯವಾಗಿ ಈಗ ಮೊನ್ನೆ 20ನೇ ತಾರೀಕಿಗೆ 2.5 ವರ್ಷ ಆಗಿದೆ. ಇನ್ನು 2.5 ವರ್ಷ ನಮ್ಮ ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಇನ್ನು 2.5 ವರ್ಷಕ್ಕೆ ಇನ್ನಷ್ಟು ಕೆಲಸಗಳನ್ನ ತಂದು ಎಲ್ಲ ಗ್ರಾಮದಲ್ಲಿ ಕವರ್ ಆಗ್ತವೆ ಕೆಲಸಗಳು. ಸುಮಾರು ಹಿಂದೆ 5 ವರ್ಷ, ಅದ್ರ ಹಿಂದೆ 5 ವರ್ಷ ಇರೋದಕ್ಕಿಂತ ಹೆಚ್ಚು ಅನುದಾನ ಈ 5 ವರ್ಷದಲ್ಲಿ ಬಂದು ಎಲ್ಲ ಅಭಿವೃದ್ಧಿ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮಾಜಿ ಶಾಸಕರು ಅಲ್ಲೆಲ್ಲಿ ಹೇಳ್ತಾ ಇದ್ದಾರೆ, ಈಗ ಸುಮಾರು ಪಂಚಾಯತಿಗಳಲ್ಲಿ ಮೀಟಿಂಗ್ ಮಾಡ್ತಾ ಹೇಳ್ತಾ ಇದ್ದಾರೆ, ಏನೂ ಮಾಡಿಲ್ಲ ಕೆಲಸ, ಸುಮ್ಮನೆ MLA ಅವ್ರು ಪೂಜೆ ಮಾಡ್ತಾಯಿದ್ದಾರೆ. ನೀವು ಹೋಗಿ ನೋಡಿರಿ, ಯಾವ್ದು ಪೂಜೆಯಾಗಿ ಯಾವ್ದು ಕೆಲಸ ಮಾಡಿಲ್ಲ ಹೇಳ್ರಿ. ಈಗ ಮೊನ್ನೆ ಯಾವುದೋ ವೇಮಗಲ್ ಭಾಗದಲ್ಲಿ ಒಂದು ಪೂಜೆ ಮಾಡಿಲ್ಲ ಅಂತ ಹೇಳಿದ್ರೆ ಕೆಲಸ ಸ್ಟಾರ್ಟ್ ಮಾಡಿದರೆ. ಮಳೆಗಾಲದಲ್ಲಿ ಟಾರ್ ರೋಡ್ ಕೆಲಸ ಮಾಡೋಕ್ಕಾಗಲ್ಲ, ಕಾಂಕ್ರೀಟ್ ರೋಡ್ ಯಾವಾಗ ಬೇಕಾದ್ರೂ ಮಾಡ್ಬೋದು. ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೆ ಟಾರ್ ರೋಡ್ ಕೆಲಸ ಮಾಡೋಕ್ಕಾಗಲ್ಲ. ನೀವು ಶಾಸಕರಾಗಿ, ಸಚಿವರಾಗಿ ಸುಮಾರು ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ರಾಜಕೀಯದಲ್ಲಿ, ನಿಮ್ಗೆ ಅದು ಅಷ್ಟು ಮಾತ್ರ ನೀವು ಗೊತ್ತಾಗಲ್ಲ ಅಂದರೆ ನಾವೇನು ಮಾಡೋಕ್ಕಾಗ್ತದೆ. ದಯವಿಟ್ಟು ನೀವು ನೀವು ಕೆಲಸ ಆಗಿಲ್ವೋ ಅದನ್ನ ಹೇಳ್ರಿ, ಯಾವ ಊರಲ್ಲಿ ಆಗಿಲ್ಲ ಅದನ್ನು ಮಾಡ್ತೀರಿ. ಇದು ನೀವು ಈ ಪಕ್ಷಾತೀತವಾಗಿ ಕೆಲಸ ಮಾಡೋದಕ್ಕೆ ಬೆಂಬಲ ಕೊಡ್ರಿ. ರಾಜಕಾರಣ ಮಾಡಿ ಎಲೆಕ್ಷನ್ ಮಾಡೋಣ. ಸುಮ್ಮನೆ ಏಕಾಏಕಿ ನಾವು ಒಬ್ಬರ ಮೇಲೆ ಆಪಾದನೆ ಮಾಡೋದು ತುಂಬ ತಪ್ಪು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ಮನವರಿಕೆ ಮಾಡ್ಕೊಬೇಕು. ನೀವು 5 ಲಕ್ಷ ಕೊಡ್ತಾಯಿದ್ದೀರಿ ಗ್ರಾಮಕ್ಕೆ, ಈಗ 35 ಲಕ್ಷ ಒಂದು ಗ್ರಾಮಕ್ಕೆ ಕೊಡ್ತಾರೆ ಅವರು. 5 ಲಕ್ಷ ಎಷ್ಟು, 35 ಲಕ್ಷ ಎಷ್ಟು ಗ್ರಾಮದಲ್ಲಿ? ಸುಮಾರು ಇವತ್ತು ಅವತ್ತಿನ ದಿವಸದಲ್ಲಿ ಎಲ್ಲ ಗ್ರಾಮಗಳಲ್ಲಿ CC ರಸ್ತೆಗಳು ಗ್ರಾಮಗಳಲ್ಲಿ ಮಾಡ್ತಾರೆ. ಇವತ್ತೆಲ್ಲ ಟಾರ್ ರೋಡ್ಗಳು ಫಸ್ಟ್ ಫೇಸಲ್ಲಿ ಟಾರ್ ರೋಡ್ಗಳು ತಗೊಂಡಿದ್ದಾರೆ. ಅದಾದಮೇಲೆ ಕಾಂಕ್ರೀಟ್ ರೋಡ್ಗಳು ತಗೊಂತಾರೆ. ಈಗ 2.5 ವರ್ಷ ಆದಮೇಲೆ ಎಲ್ಲ ಹಳ್ಳಿಗಳು ಕಾಂಕ್ರೀಟ್ ರೋಡ್ಗಳೇ ತಗೊಳ್ಳೋದು. ಈಗ ಮಾರ್ಜನಹಳ್ಳಿ ಪಂಚಾಯತ್ ಮಂಜು ಮತ್ತು ಇವರೆಲ್ಲ ಸೇರ್ಕೊಂಡು ಹೇಳಿದ್ದಾರೆ, ರಾಜಣ್ಣೆಲ್ಲ ಮಂಜು ಎಲ್ಲ ಸೇರಿ ಹೇಳಿದ್ದಾರೆ, ನಮಗೂ 2 ಕೋಟಿ ರೂಪಾಯಿ ಇನ್ನೂ ಬೇಕು ಅಂತೇಳಿ ಹೇಳಿದ್ದಾರೆ. ಆಯಿತು, MLA ಅವರು ಆಯಿತು, ಈ ಸರಿ ಬರೋ ಗ್ರಾಂಟಲ್ಲಿ ಎಲ್ಲ ಊರಿಗೂ 20 ಲಕ್ಷ 25 ಲಕ್ಷ ಥರ, ದೊಡ್ಡೂರು ಚಿಕ್ಕೂರು ಮ್ಯಾನೇಜ್ ಮಾಡ್ಕೊಂಡು 20-25 ಲಕ್ಷ ಥರ ಎಲ್ಲ ಊರಿಗೂ ಕೊಟ್ಟು ಕಾಂಕ್ರೀಟ್ ರೋಡ್ಗೆ ಅಭಿವೃದ್ಧಿ ಮಾಡೋಣ ಅಂತೇಳಿ ಅವ್ರು ಮಾತು ಕೊಟ್ಟಿದ್ದಾರೆ. ಈಗಾಗಲೇ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ MLC ಅನಿಲ್ ಅಣ್ಣವ್ರು ಇರ್ಬೋದು, ನಮ್ಮ ನಜೀರಮ್ಮ ಸಾಹೇಬ್ರು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಜೀರಮ್ಮ ಸಾಹೇಬ್ ಇರ್ಬೋದು, ಬೈತಿ ಸುರೇಶ್ ಅಣ್ಣ ಇರ್ಬೋದು, ನಮ್ಮ ಸಿದ್ದರಾಮಣ್ಣವ್ರು ಇರ್ಬೋದು, DK ಶಿವಕುಮಾರ್, ಎಲ್ಲ ಸಚಿವರುಗಳು, PW ಮಾದೇವಪ್ಪನ ಸಾಹೇಬ್ರು ಇರ್ಬೋದು, PRD ಪ್ರಿಯಾಂಕ ಖರ್ಗೆ ಸಾಹೇಬ್ರು ಇರ್ಬೋದು, ಎಲ್ಲ ಈ ಅನುದಾನ ತರೋಕ್ಕೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಲೋಕಸಭೆ ಕ್ಯಾಂಡಿಡೇಟ್ ಆಗಿದೆ ನಮ್ಮ ಗೌತಮ್ ಸರ್ ಕೂಡ ಆಕ್ಟಿವ್ ಆಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಭಾಗವಹಿಸಿ ನಮಗೆ ಅವ್ರು ಬೆಂಬಲ ತುಂಬ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ. ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳ ಜೊತೆ ಇಷ್ಟು ಅಭಿವೃದ್ಧಿ ಕೊಡ್ತಾ ಇದೆ ಅಂದರೆ ಸಂತೋಷ. ಎಷ್ಟೋ ಜನ ಹೇಳ್ತಾರೆ ಆಪೋಸಿಷನ್ ಅವರು, ಇನ್ನು 5 ಗ್ಯಾರಂಟಿ ಕೊಟ್ಟರು ಸರ್ಕಾರ ಇನ್ನಷ್ಟೇ 100 ರೂಪಾಯಿ ಅನುದಾನ ಕೊಡಲ್ಲ ಅಂದರು. ಮಾಡ್ತಾ ಇಲ್ವಾ? ಈ ಕೆಲಸಗಳು ಮಾಡ್ತಾ ಇಲ್ವಾ? ಏನು ಕಣ್ಣು ಕಾಣಿಸಲ್ವಾ? ನೋಡಿ ಆಮೇಲೆ ಮಾರ್ಕ್ಸ್ ಕೊಡಿ. 5 ವರ್ಷಕ್ಕೆ ರಿಸಲ್ಟ್ ಇರೋದು, 5 ವರ್ಷಕ್ಕೆ MLA ಎಲೆಕ್ಷನ್ ಬರೋದು. ಅವತ್ತು ನೀವು ಡಿಸೈಡ್ ಮಾಡಿರಿ, ಕೆಲಸ ಮಾಡಿದರೆ ವೋಟ್ ಮಾಡಿರಿ, ಕೆಲಸ ಇಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಧಿಕ್ಕರಿಸಿ, ಕೆಲಸ ನೀನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಹೋಲಿಕೆ ಮಾಡ್ಕೋಬೇಕು. ನಾನು ಎಷ್ಟು ಅನುದಾನ ತಂದು ಮಾಡಿದ್ದೀನಿ, ಇವರೆಷ್ಟು ಅನುದಾನ ತಂದು, ನಿನಗಿಂತ ಜಾಸ್ತಿ ಅನುದಾನ ತಂದು ಮಾಡಿದರೆ ನೀನು ಇವ್ರನ್ನ ಒಪ್ಕೋ, ಇಲ್ಲಾಂದರೆ ನೀನು ಒಪ್ಕೋಬೇಡ. ನೀನು ಹೇಳು, ನನಗಿಂತ ಕಡಿಮೆ ಅನುದಾನ ತಂದವರು ಇವ್ರು ಸುಳ್ಳು ಹೇಳ್ಕೊಂಡು ಓಡ್ಯಾರ ಅಂತ ಹೇಳ್ರಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಎಲ್ರಿಗೂ ಈಗ ಈ ಉದಾಹರಣೆಗೆ ಎಲ್ಲ ನೆಕ್ಸ್ಟ್ ಬಜೆಟಲ್ಲಿ ಈಗಾಗಲೇ ಈ ಮಾರ್ಗದಲ್ಲೇ ಹೋಗ್ತದೆ. ರಿಂಗ್ ರೋಡ್ಗೆ ಈಗಾಗಲೇ DPRಗೆ
ಸುಮಾರು 2-3 ಕೋಟಿ ರೂಪಾಯಿ DPR ಮಾಡೋಕ್ಕೆ ಕೆಲಸಕ್ಕೆ ಕೊಟ್ಟಿದ್ದಾರೆ. ಅದು DPR ಕೂಡ ಕಾರ್ಯಕ್ರಮ ರಿಂಗ್ ರೋಡ್ ಕೂಡ ಬಜೆಟಲ್ಲಿ ಆಗ್ತದೆ ಅಂತೇಳಿ ಈಗಾಗಲೇ ನಮ್ಮ ಎಲ್ಲ ಹಿರಿಯರು ಹೇಳ್ತಾ ಇದ್ದಾರೆ. ಅದೇ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, APMCಗೆ ಈಗಾಗಲೇ ಸುಮಾರು 70 ಎಕರೆವರೆಗೂ ಅದನ್ನು ಗುರುತಿಸಿದ್ದಾರೆ. ಅದೆಲ್ಲ ಎಲ್ಲ ಊರುಗಳಿಗೂ ಆಲ್ಮೋಸ್ಟ್ ಕವರ್ ಆಗಿದೆ TPJTP ಅಮೌಂಟ್ಗಳು ಸೇರಿಕೊಂಡು. ಈಗಾಗಲೇ ಮೆಡಿಕಲ್ ಕಾಲೇಜು, ರಿಂಗ್ ರೋಡು, ಮಾರ್ಕೆಟು, ಈ ಮೇನ್ ಉದ್ದೇಶ MLA ಅವರು ಮತ್ತು ನಮ್ಮ ಶಾಸಕರು ಸಚಿವರದ್ದು ಮೇನ್ ಉದ್ದೇಶ ಅದೇ ಆಗಿದೆ. ಅದರ ಬಗ್ಗೆ ಅವರು ತುಂಬ ಆಸಕ್ತಿ ತಗೊಂಡಿದ್ದಾರೆ. ಈ ಸರಿ ಬಜೆಟಲ್ಲಿ ಇವೆಲ್ಲ ತಗೊಳ್ಳೇಬೇಕಂತೇಳಿ ನಿರ್ಧಾರ ತಗೊಂಡಿದ್ದಾರೆ. ನಗರದಲ್ಲೂ ಅಷ್ಟೇ ಸುಮಾರು 106 ಕೋಟಿ ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲ ಜನನೇ ಹೇಳ್ತಾವ್ರೆ ಯಾವತ್ತೂ ಆಗಿಲ್ಲ ಸ್ಟಾರ್ ರೋಡ್ಗಳಾಗ್ತಾ ಇದೆ ಅಂತ. ಇವಾಗಲೇ ಹೇಳ್ತಾ ಇದ್ದಾರೆ. ದಯವಿಟ್ಟು ನೀವು ಕೇಳ್ರಿ, ಯಾವ ರೋಡು ಇಲ್ಲ ಇರ್ಬೋದು, UGD ಸಮಸ್ಯೆ ಇರ್ಬೋದು, 90 ಕೋಟಿ ರೂಪಾಯಿವರೆಗೂ ಅದು ಸಣ್ಣ ನೀರಾವರಿ ಇಲಾಖೆ ಅಂತ 90 ಕೋಟಿ ರೂಪಾಯಿ ಹೆಚ್ಚಿದೆ. ಚಾನಲ್ ಕಾಲುವೆ ಕೂಡ ಈಗಾಗಲೇ ಪ್ರಸ್ತಾವನೆ ಆಗಿದೆ, ಅಮೌಂಟ್ ರಿಲೀಸ್ ಆಗಿದೆ, ಗುದ್ಲಿ ಪೂಜೆ ಕೂಡ ಸ್ಟಾರ್ಟ್ ಆಗ್ತದೆ. ಯಾಕೆ ನೀವು ಹಿಟ್ ಆ್ಯಂಡ್ ರನ್ ಮಾಡೋಕ್ಕೆ ಮಾತಾಡ್ತೀರಾ? ತಿಳ್ಕೊಂಡು ಇಲ್ಲಾಂದರೆ ಈಗ MLA ಅವರು ನಿರ್ಧಾರ ಮಾಡಿದ್ದಾರೆ. ಏನೇನು OM ಕಾಪೀಸ್ ಇದ್ದಾರೆ, ವರ್ಕ್ಸ್ ಏನೇನು ರಿಲೀಸ್ ಆಗಿದೆ ಅದನ್ನೆಲ್ಲ ನಿಮಗೆ ಒಂದು ಕಾಪಿನ ನಿಮ್ಮ ಮನೆಗೆ ಪೋಸ್ಟ್ ಮಾಡಬೇಕಂತ ಈಗಾಗಲೇ ನಿರ್ಧಾರ ಮಾಡಿ ಅದರ ಕಾರ್ಯಕ್ರಮದಲ್ಲಿ ಕೂಡ ಅವರು ಮುಂದೆ ಹೋಗಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.